ಎಸ್, ನಾವು ನೆಕ್ಸ್ಟ್ ಎಕ್ಸಸೈಸ್ ಅನ್ನೋದನ್ನ ನೋಡ್ತೀವಿ. ಓಕೆ, ಎಕ್ಸಸೈಸಸ್ ವಿತ್ ಆನ್ಸರ್ಸ್. ಓಕೆ, ಎಕ್ಸಸೈಸಸ್ ವಿತ್ ಆನ್ಸರ್. ಓಕೆ, exercises with answers. Okay, first question. Okay, explain why some fibers are called synthetic. ಯಾಕೆ ಕೆಲವೊಂದು ಫೈಬರ್ಸ್ನ ಸಿಂಥೆಟಿಕ್ ಆಗಿ ಹೇಳ್ತಾರೆ, ಸಿಂಥೆಟಿಕ್ ಅಂತ ಹೇಳ್ತಾರೆ ಅಂತ. ಓಕೆ, ಕ್ವಶನ್ ಯಾಕೆ, ವೈ, ಎಕ್ಸ್ಪ್ಲೇನ್ ವೈ ಸಮ್ ಫೈಬರ್ಸ್ ಆರ್ ಕಾಲ್ಡ್ ಸಿಂಥೆಟಿಕ್ಸ್. ಯಾಕೆ ಕೆಲವೊಂದು ಫೈಬರ್ಸ್ನ ನಾವು ಸಿಂಥೆಟಿಕ್ ಅಂತ ಹೇಳ್ತೀವಿ ಅಂತ. ಆನ್ಸರ್, ದೇರ್ ಆರ್ ಸಮ್ ಫೈಬರ್ಸ್ that are prepared by man. Okay, by using chemicals. Using chemicals. These are called synthetic fibers. These are okay, made of units. Units that join together to form long chain. Example of this synthetic, okay, fibers ಯಾವುದು ಅಂತ ಹೇಳಿದ್ರೆ examples are rayon, nylon, polyester, okay, acrylic, etc. So these are the examples. Okay, question ಏನು, some fibers ಯಾಕೆ ನಾವು ಸಿಂಥೆಟಿಕ್ ಅಂತ ಹೇಳ್ತೀವಿ ಅಂತ. There are some fibers that are prepared by man. ಮನುಷ್ಯರಿಂದ ಮಾಡಿರುವಂತ ಕೆಲವೊಂದು ಫೈಬರ್ಸ್ ಇದಾವೆ. ಓಕೆ, ಏನನ್ನ ಯೂಸ್ ಮಾಡ್ಕೊಂಡು ಅಂದ್ರೆ ಕೆಮಿಕಲ್ಸ್ ನ ಯೂಸ್ ಮಾಡ್ಕೊಂಡು ಕೆಲವೊಂದು ಫೈಬರ್ಸ್ ನ ಪ್ರಿಪೇರ್ ಮಾಡ್ತಾರೆ. ಓಕೆ, ಸೊ ಅದನ್ನೇ ನಾವು ಸಿಂಥೆಟಿಕ್ ಫೈಬರ್ಸ್ ಅಂತ ಹೇಳ್ತೀವಿ. ಓಕೆ, ಅದನ್ನೇ ನಾವು ಸಿಂಥೆಟಿಕ್ ಫೈಬರ್ಸ್ ಅಂತ ಹೇಳ್ತೀವಿ. ಓಕೆ, ದೀಸ್ ಆರ್ ಮೇಡ್ ಅಪ್ ಆಫ್ ಯೂನಿಟ್ಸ್. ಓಕೆ, ಇವು ಎಲ್ಲಾನು ಯೂನಿಟ್ಸ್ ಇಂದ ಮಾಡಿರ್ತಾರೆ. ಕೆಮಿಕಲ್ ಯೂನಿಟ್ಸ್ ಅಂತ ಸಹ ನಾವು ಹೇಳ್ಬೋದು. ಓಕೆ, ಮೇಡ್ ಆಫ್ ಕೆಮಿಕಲ್ ಯೂನಿಟ್ಸ್. ಓಕೆ, ದಟ್ ಜಾಯಿನ್ ಟುಗೆದರ್, ಅವು ಜಾಯಿನ್ ಆಗುತ್ತೆ. ಓಕೆ, ಒಂದಕ್ಕೆ ಒಂದು ಜಾಯಿನ್ ಆಗಿ ನಮಗೆ ಲಾಂಗ್ ಚೈನ್ಸ್ ಅನ್ನೋದು ಫಾರ್ಮ್ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾವು ಫೈಬರ್ಸ್ ಅನ್ನೋದನ್ನ ನಾವು ಸಿಂಥೆಟಿಕ್ಸ್ ಅಂತ ಹೇಳ್ತೀವಿ ಕೆಲವೊಂದನ್ನ. ಅಂಡ್ ಎಕ್ಸಾಂಪಲ್ಸ್ ಆರ್ rayon, okay, nylon, polyesters, acrylic, etc. These are the examples for synthetic fibers. Okay na? And next question is 2. Question number 2. Correct. Mark correct answer anta ide. Mark correct answer. Okay, correct answer. Okay na? So ಇದಕ್ಕೆ ಆನ್ಸರ್, ಓಕೆ, ಕ್ವಶನ್ ಇನ್ನೂ ಇದೆ. ಸೊ ಇದರಲ್ಲಿ ಏನ್ ಕ್ವಶನ್ ಅಂತ ಹೇಳಿದ್ರೆ, rayon is different from synthetic fibers because ಯಾಕೆ, ಓಕೆ, ಯಾಕೆ rayon ಅನ್ನೋದು ಸಿಂಥೆಟಿಕ್ ಫೈಬರ್ಸ್ ಇಂದ ಬೇರೆ ಆಗಿದೆ ಅಂತ. ಆಪ್ಷನ್ ಎ, it has a silk like
ಅಪಿಯರೆನ್ಸ್, ಇದಕ್ಕೆ ಸಿಲ್ಕ್ ತರ ಇರೋ ಅಪಿಯರೆನ್ಸ್ ಇದೆ. ಅಂಡ್ ಬಿ, ಇಟ್ ಈಸ್ obtained from wood pulp. Okay, and C is its fibers can also be woven like those of natural fibers. ಓಕೆ, ಏನು ಆನ್ಸರ್ ಇದಕ್ಕೆ? ಇದರಲ್ಲಿ ಯಾವುದು ಸಿಲ್ಕ್ ತರ ಅಪಿಯರೆನ್ಸ್ ಏನಾದ್ರು ಇರುತ್ತಾ, ಅಥವಾ ವುಡ್ ಪಲ್ಪ್ ಇಂದ ಇದನ್ನ ಓಕೆ ಈ ರಯಾನ್ ಅನ್ನೋದನ್ನ ಅವರು ಒಬ್ಟೈನ್ ಮಾಡಿದಾರ, ಅಥವಾ ಇಟ್ಸ್ ಫೈಬರ್ಸ್ ಕ್ಯಾನ್ ಆಲ್ಸೋ ಬಿ woven like a ಓಕೆ ದೋಸ್ ಆಫ್ ನ್ಯಾಚುರಲ್ ಫೈಬರ್ಸ್ ಇಂದ ಯಾವ ರೀತಿ ನ್ಯಾಚುರಲ್ ಫೈಬರ್ಸ್ ನಾವು woven ಮಾಡ್ತೀವೋ ಅದೇ ರೀತಿ ಈ ಫೈಬರ್ಸ್ ಸಹ ನಾವು ಮಾಡ್ಬೋದಾ ಅಂತ ಕೇಳಿದ್ದಾರೆ. ಓಕೆ, ಸೊ ಇದನ್ನ ಯಾವುದು ಇದರಲ್ಲಿ ಆಪ್ಷನ್ ಎ ಬಿ ಸಿ ಅಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ಓಕೆ, ಇಟ್ ಈಸ್ ಒಬ್ಟೈನ್ಡ್ ಫ್ರಮ್ ವುಡ್ ಪಲ್ಪ್. ಓಕೆನಾ? ಅಂಡ್ ಥರ್ಡ್ ಕ್ವೆಶನ್, it is the fill in the blanks. It is a fill in the blanks. Third question is the fill in the blanks. Third question is fill in the blanks. So first one is synthetic fibers are also called ಏನಂತ ಹೇಳ್ತೀವಿ ಈ ಸಿಂಥೆಟಿಕ್ ಫೈಬರ್ಸ್ ನ? ಓಕೆ, ಟೂ ನೇಮ್ಸ್ ಇದೆ, ಆರ್ ಫೈಬರ್ಸ್. Okay, and first one and second one is synthetic fibers are synthesized from raw material. ಓಕೆ, ಈ ಸಿಂಥೆಟಿಕ್ ಫೈಬರ್ಸ್ ಅನ್ನೋದನ್ನ ಸಿಂಥಸೈಸ್ ಮಾಡ್ತಾರೆ ರಾ ಮೆಟೀರಿಯಲ್ಸ್ ಇಂದ. ಯಾವುದು ಆ ರಾ ಮೆಟೀರಿಯಲ್ಸ್ ಏನಂತ ಹೇಳ್ತಾರೆ, ಆ ರಾ ಮೆಟೀರಿಯಲ್ಸ್ಗೆ ಏನಂತ ಹೇಳ್ತಾರೆ ಅಂತ. ಓಕೆ, ಸೆಕೆಂಡ್ ಡ್ಯಾಶ್. ಅಂಡ್ ಥರ್ಡ್ ಒನ್ ಇಸ್ ಲೈಕ್ ಸಿಂಥೆಟಿಕ್ ಫೈಬರ್ಸ್ plastic is also a dash. ಓಕೆ, ಸೊ ಇಲ್ಲಿ ಆನ್ಸರ್ಸ್ ಏನು ಅಂತ ಹೇಳಿದ್ರೆ ಈ ಸಿಂಥೆಟಿಕ್ ಫೈಬರ್ಸ್ ನ ಇನ್ನೂ ಬೇರೆ ಟೂ ನೇಮ್ಸ್ ಇದಾವೆ, ಬೇರೆ ಟೂ ನೇಮ್ಸ್ ಹಾಕಿ ನಾವು ಕರಿತೀವಿ. ಏನಂತ ಹೇಳಿದ್ರೆ ಫಸ್ಟ್ ಒನ್ ಇಸ್ ಆರ್ಟಿಫಿಷಿಯಲ್ ಅಂತ ಕರಿತೀವಿ, ಆರ್ಟಿಫಿಷಿಯಲ್ ಅಥವಾ ಮ್ಯಾನ್ ಮೇಡ್ ಫೈಬರ್ಸ್ ಅಂತ ಹೇಳ್ತೀವಿ. ಮ್ಯಾನ್ ಮೇಡ್ ಫೈಬರ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೆಕೆಂಡ್ ಒನ್ ಸಿಂಥೆಟಿಕ್ ಫೈಬರ್ಸ್ ಆರ್ ಸಿಂಥಸೈಸ್ಡ್ ಫ್ರಮ್ ಎ ರಾ ಮೆಟೀರಿಯಲ್. ಯಾವ ರಾ ಮೆಟೀರಿಯಲ್ ಇಂದ ಅಂತ ಹೇಳಿದ್ರೆ ಪೆಟ್ರೋಕೆಮಿಕಲ್ಸ್. ಓಕೆ, ಪೆಟ್ರೋಕೆಮಿಕಲ್ಸ್. ಈ ಪೆಟ್ರೋಕೆಮಿಕಲ್ಸ್ ಅನ್ನೋ ರಾ ಮೆಟೀರಿಯಲ್ಸ್ ಇಂದ ನಾವು ಈ ಸಿಂಥೆಟಿಕ್ ಫೈಬರ್ಸ್ ಅನ್ನೋದನ್ನ ನಾವು ಸಿಂಥಸೈಸ್ ಮಾಡ್ತೀವಿ. ಓಕೆನಾ? ಅಂಡ್ ಲೈಕ್ ಸಿಂಥೆಟಿಕ್ ಫೈಬರ್ಸ್ ತರಾನೇ ಪ್ಲಾಸ್ಟಿಕ್ಸ್ ಅನ್ನೋವು ಸಹ ಏನು ಈ ಸಿಂಥೆಟಿಕ್ ಫೈಬರ್ಸ್ ಒಂದೇ ಗ್ರೂಪ್ ಸೇರಿರೋದು, ಮತ್ತೆ ಈ ಪ್ಲಾಸ್ಟಿಕ್ ಅನ್ನೋದು ಒಂದೇ ಗ್ರೂಪ್ಗೆ ಸೇರಿರೋದು. ಓಕೆ, ಯಾವುದು ಆ ಗ್ರೂಪ್ ಅಂತ ಹೇಳಿದ್ರೆ ಪಾಲಿಮರ್. ಓಕೆ, ಪಾಲಿಮರ್. ಓಕೆ, ಸಿಂಥೆಟಿಕ್ ಫೈಬರ್ಸ್ ತರಾನೇ ಪ್ಲಾಸ್ಟಿಕ್ ಅನ್ನೋದು ಸಹ
ಒಂದು ಪಾಲಿಮರ್. ಓಕೆ, and give an example which indicates the nylon fibers are very strong. Okay, question number 4, give example which indicate that nylon fibers are very strong ಅಂತ. ವೆರಿ ಸ್ಟ್ರಾಂಗ್, ನೈಲಾನ್ ಫೈಬರ್ಸ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ. ಓಕೆ, ಅದಕ್ಕೆ ಮತ್ತೆ ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಆನ್ಸರ್ ಇಸ್ nylon fibers are very strong, it is used for making ropes, ದಾರಗಳನ್ನ ಮಾಡೋದಕ್ಕೋಸ್ಕರ ಅಥವಾ ಹಗ್ಗ, ಓಕೆ, ಹಗ್ಗಗಳನ್ನ ಮಾಡೋದಕ್ಕೋಸ್ಕರ ಇಲ್ಲಿ ನಾವು ಈ ನೈಲಾನ್ ಫೈಬರ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆ, ಫೈಬರ್ಸ್ ಯೂಸ್ ಮಾಡ್ತೀವಿ ನಾವು. ಈ ರೋಪ್ಸ್ ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಯೂಸ್ಡ್ ಫಾರ್ ಕ್ಲೈಂಬಿಂಗ್ ರಾಕ್ಸ್ and for making parachutes, ಮೇಕಿಂಗ್ ಅಲ್ಲೂ ಸಹ. ಅಂಡ್ ನಾವು ಯಾವುದು ರೋಪ್ಸ್ ಯೂಸ್ ಮಾಡ್ತಿರೋ ಫಾರ್ ಕ್ಲೈಂಬಿಂಗ್ ರಾಕ್ಸ್ ನ ಕ್ಲೈಂಬ್ ಮಾಡೋದಕ್ಕೆ ಅಂದ್ರೆ ಕಲ್ಲುಗಳನ್ನ ಹತ್ತೋದಕ್ಕೋಸ್ಕರ ನಾವು ಏನನ್ನ ಯೂಸ್ ಮಾಡ್ತೀವೋ ಅದನ್ನ, ಓಕೆ, ಆ ರೋಪ್ಸ್ ನ ಪ್ರಿಪೇರ್ ಮಾಡೋದಕ್ಕೋಸ್ಕರ ಈ ನೈಲಾನ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆನಾ? ಅಂಡ್ their usage shows that nylon fibers have high tensile strength. ಓಕೆನಾ? ಸೊ ಈ ಪ್ಯಾರಾಶೂಟ್ಸ್ ಮತ್ತೆ ಈ ಕ್ಲೈಂಬಿಂಗ್ ರಾಕ್ಸ್ಗೆ ಅಂತ ನೀವೇ ಕಂಪೇರ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ತುಂಬಾ ನಮ್ಗೆ ಏನು ತುಂಬಾ ಸ್ಟ್ರಾಂಗ್ ಆಗಿರೋದು ಮೆಟೀರಿಯಲ್ ಬೇಕು ನಮ್ಗೆ. ಓಕೆನಾ? ಪ್ಯಾರಾಶೂಟ್ಸ್ ಅಂದ್ರೆ ನಮ್ಗೆ ತುಂಬಾ ಅದ್ಭುತವಾದ ಒಂದು ಇದು. ಓಕೆನಾ? ನಾವು ಗಾಳಿಯಲ್ಲಿ ಹಾರಾಡ್ತಾ ಇರ್ಬೇಕಾದ್ರೆ ಆ ಪ್ಯಾರಾಶೂಟ್ ಅನ್ನೋದು ಏನಾದ್ರು ತೂತಾಗ್ಬಿಡ್ತು, ಓಕೆ, ಅದೇನಾದ್ರೂ ಕಿತ್ತೋಯ್ತು ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ, ಓಕೆ, ಪ್ಯಾರಾಶೂಟ್ ಅಲ್ಲಿರೋರು ಸತ್ತೋಗೋ ಅಂತ ಡೆತ್ ಕಾಸ್ ಆಗೋ ಅಷ್ಟು ನಮ್ಗೆ, ಓಕೆ, ಡೇಂಜರ್ ಅನ್ನೋದು ಇರುತ್ತೆ. ಈ ರಾಕ್ ಕ್ಲೈಂಬಿಂಗ್ ಅಲ್ಲೂ ಸಹ ಈ ನಾವು ರೋಪ್ಸ್ ನ ಹಾಕಿ ಹೋಗ್ತಾ ಇರ್ತೀವಿ ಅಲ್ವಾ, ಆ ರೋಪ್ ಏನಾದ್ರೂ ಸ್ವಲ್ಪ ಕಟ್ಟಾಯ್ತು ಅಂತ ಹೇಳಿದ್ರೆ ನಮ್ಗೆ, ಆ ರೋಪ್ ಅನ್ನೋದು ಕಟ್ಟಾಯ್ತು ಅಂತ ಹೇಳಿದ್ರೆ ನಾವು ಕೆಳಗಡೆ ಬಿಟ್ಬಿಡ್ತೀವಿ. ಸೊ ಇಲ್ಲಿ ಸಹ ಡೆತ್ ಅನ್ನೋದು ನಮ್ಗೆ ಕಾಸ್ ಆಗುತ್ತೆ. ಸೊ ಈ ಯೂಸೇಜ್ ಅನ್ನೋದು, ಈ ಸಿಚುಯೇಷನ್ಸ್ ಅಲ್ಲಿ ಯೂಸೇಜ್ ಅನ್ನೋದು ಎಷ್ಟು ಬೇಕು ನಮ್ಗೆ ಅಂತ ಹೇಳಿದ್ರೆ, ಲೈಫ್ ಅನ್ನೋದು ಈ ರೋಪ್ಸ್ ಮೇಲೆ, ಓಕೆ, ಈ ರೋಪ್ಸ್ ಮೇಲೆನೆ ಇರುತ್ತೆ. ಎಷ್ಟು ಸ್ಟ್ರಾಂಗ್ ಆಗಿದೆ ರೋಪ್ ಅನ್ನೋದ್ರ ಮೇಲೆನೆ ನಮ್ಮ ಡೆತ್ ಅಥವಾ ನಮ್ಮ ಲಿವಿಂಗ್ ಅನ್ನೋದು ನಮ್ಗೆ ಇಲ್ಲಿ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಸೊ ಈ ಸಿಚುಯೇಷನ್ಗೆ ನಾವು ಕಂಪೇರ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಲ್ವಾ ನೈಲಾನ್ ಅನ್ನೋದು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅಲ್ವಾ. ಅಂಡ್ ನೆಕ್ಸ್ಟ್ ಒನ್ ಇಸ್ ಕ್ವೆಶ್ಚನ್ ನಂಬರ್ 5. Question number 5. Okay na? Explain why plastic
containers are favored for storing food. ಫುಡ್ನ ಸ್ಟೋರ್ ಮಾಡೋದಕ್ಕೋಸ್ಕರ ಓಕೆ ಈ ಪ್ಲಾಸ್ಟಿಕ್ ಕಂಟೈನರ್ಸ್ ಅನ್ನೋದು ಯಾವ ರೀತಿ ಯೂಸ್ಫುಲ್ ಆಗುತ್ತೆ ನಮಗೆ ಅಂತ. ಓಕೆ, ಯಾಕೆ ಯೂಸ್ಫುಲ್ ಆಗುತ್ತೆ, ಏನು ಅಡ್ವಾಂಟೇಜಸ್ ಇಂದ, ಓಕೆ ಈ ಪ್ಲಾಸ್ಟಿಕ್ ಕಂಟೈನರ್ಸ್ಗೆ ಏನು ಅಡ್ವಾಂಟೇಜಸ್ ಇರೋದರಿಂದ ನಾವು ಈ ಸ್ಟೋರಿಂಗ್ ಫುಡ್ ಅನ್ನೋದಕ್ಕೆ ನಾವು ಯೂಸ್ ಮಾಡ್ತೀವಿ, ಸ್ಟೋರೇಜ್ ಮಾಡೋದಕ್ಕೋಸ್ಕರ, ಫುಡ್ಸ್ನ ಸ್ಟೋರೇಜ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ಅಂತ. ಓಕೆ, ಸೊ ಆನ್ಸರ್ಸ್, okay, the characteristic that make the sticks that make plastics favorable for storing food items. ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ನಮಗೆ ಲೈಟ್ ವೆಯ್ಟ್, ಓಕೆ ಲೈಟ್ ವೆಯ್ಟ್, ಲೋವರ್ ಪ್ರೈಸ್ ಆ್ಯಂಡ್ ಗುಡ್ ಸ್ಟ್ರೆಂತ್ ಅನ್ನೋದು ಚೆನ್ನಾಗಿರುತ್ತೆ ಅಂತ, ಆ್ಯಂಡ್ ಈಸಿಯಾಗಿ ನಾವು ಹ್ಯಾಂಡಲ್ ಮಾಡ್ಬೋದು ಅಂತ, ಈಸಿ ಹ್ಯಾಂಡ್ಲಿಂಗ್. ಓಕೆ, ಈಸಿಯಾಗಿ ನಾವು ಲೈಟ್ ವೆಯ್ಟ್ ಆಗಿರೋದಕ್ಕೋಸ್ಕರ, ಆ್ಯಂಡ್ ಪ್ರೈಸ್ ಅನ್ನೋದು ಲೋ ಆಗಿರುತ್ತೆ. ಓಕೆ, ಮೆಟಲ್ಸ್ಗೆ ಕಂಪೇರ್ ಮಾಡಿದ್ರೆ ಪ್ಲಾಸ್ಟಿಕ್ ಅನ್ನೋದಕ್ಕೆ ತುಂಬ ಅಂದರೆ ತುಂಬ ಚೀಪಾಗಿ ನಮಗೆ ಸಿಗುತ್ತೆ. ಓಕೆ, ಆ್ಯಂಡ್ ಸ್ಟ್ರೆಂತ್ ಅನ್ನೋದು ಚೆನ್ನಾಗಿರುತ್ತೆ ಅಂತ. ಓಕೆ, ಆ್ಯಂಡ್ ಈಸಿಯಾಗಿ ನಾವು ಹ್ಯಾಂಡಲ್ ಮಾಡ್ಬೋದು ಅಂತ ನಾವು ಈ ಪ್ಲಾಸ್ಟಿಕ್ ಕಂಟೈನರ್ಸ್ನ ಓಕೆ ಯೂಸ್ ಮಾಡ್ತೀವಿ ಫಾರ್ ಸ್ಟೋರಿಂಗ್ ಫುಡ್ ಅನ್ನೋದನ್ನ ಸ್ಟೋರ್ ಮಾಡೋದಕ್ಕೋಸ್ಕರ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ 6th question. Explain the difference between, okay, explain the difference between thermoplastic and thermosetting plastics. Okay, thermosetting plastic. Okay, so there are two types of plastics idave. Okay, ನಮ್ಗೆ ಗೊತ್ತಿರೋ ಪ್ರಕಾರ two types of plastics. Okay, thermoplastics and thermosetting plastics ಅಂತ. Okay, ನಾವು ಕಾಲಮ್ ಹಾಕಿದ್ರೆ ಥರ್ಮೋಪ್ಲಾಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್, ಓಕೆ ಏನು ಪ್ಲಾಸ್ಟಿಕ್ಸ್ಗೆ ಮತ್ತೆ ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ಸ್ ಅಂದ್ರೆ ಏನು ಅಂತ ಇಲ್ಲಿ ಡಿಫ್ರೆನ್ಸ್. ಓಕೆ, ಡಿಫ್ರೆನ್ಸಸ್. ಓಕೆ, thermoplastics ಅಂದ್ರೆ thermoplastics and thermosetting plastics. ಓಕೆನಾ, ಫಸ್ಟ್ ಒನ್ ಇಸ್ thermoplastics ಅಲ್ವಾ. ಈ thermoplastics ಏನು ಫಸ್ಟ್ ಪಾಯಿಂಟ್ ಮೀನ್ಸ್ ಇಟ್ ಕ್ಯಾನ್ ಬಿ bend easily. ಓಕೆ, ಓಕೆನಾ, ಈ ಥರ್ಮೋಪ್ಲಾಸ್ಟಿಕ್ಸ್ ಅನ್ನೋದನ್ನ ನಾವು ಈಸಿಯಾಗಿ ಬೆಂಡ್ ಮಾಡ್ಬೋದು. ಓಕೆ, ಈ ಥರ್ಮೋಪ್ಲಾಸ್ಟಿಕ್ಸ್ ಓಕೆ ಇಟ್ ಕೆನಾಟ್ ಬಿ ಬೆಂಡ್ ಈಸಿಲಿ, ಇಟ್ ಬ್ರೇಕ್ಸ್ when forced to bend. ಯಾವಾಗ ನಾವು ಬೆಂಡ್ ಮಾಡಕ್ ಓಕೆ ಇಲ್ಲಿ ಬೆಂಡ್ ಮಾಡಿದ್ರೆ ನಮಗೆ ಈ ಥರ್ಮೋಪ್ಲಾಸ್ಟಿಕ್ಸ್ ಅನ್ನೋದು ಈಸಿಯಾಗಿ ನಾವು ಬೆಂಡ್ ಮಾಡಿದ ತಕ್ಷಣ ಬೆಂಡ್ ಆಗುತ್ತೆ. ಓಕೆ, ಯಾವ ರೀತಿ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಬೆಂಡ್ ಆಗುತ್ತೆ.
ಅದೇ ಆ ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ಸ್ನ ನಾವು ಬೆಂಡ್ ಮಾಡಿದ್ರೆ ಓಕೆ, ಎಷ್ಟು ಪ್ರಯತ್ನಿಸಿದ್ರೆ ತುಂಬಾ ಪ್ರೆಷರ್ ಏನಾದರೂ ಹಾಕಿ ಬೆಂಡ್ ಆಗ್ತಿಲ್ಲ, ಬೆಂಡ್ ಆಗಲೇಬೇಕು ಅಂತ ನಾವು ಬೆಂಡ್ ಮಾಡಿದ್ರೆ ಅದು ಮುರಿದೋಗ್ಬಿಡುತ್ತೆ, ಬ್ರೇಕ್ ಆಗುತ್ತೆ. ಓಕೆನಾ? ಆ್ಯಂಡ್ ದಿಸ್ thermoplastics, it can be softened easily, thus it can be reshaped. ಸೊ ಇದನ್ನ ನಾವು ಈ ಥರ್ಮೋಪ್ಲಾಸ್ಟಿಕ್ಸ್ ಅನ್ನೋದನ್ನ ನಾವು ಈಸಿಯಾಗಿ ಸಾಫ್ಟನ್ ಮಾಡ್ಬೋದು ಹೀಟ್ ಮಾಡಿ, ಮತ್ತೆ ಅದನ್ನ ರೀಶೇಪ್ ಸಹ ನಾವು ಇಲ್ಲಿ ಮಾಡ್ಬೋದು. ಬಟ್ ಈ ಥರ್ಮೋಪ್ಲಾಸ್ಟಿಕ್ಸ್ ಅಲ್ಲಿ ಓಕೆ, ಇಟ್ ಕೆನಾಟ್ ಬಿ ಸಾಫ್ಟನ್. ಓಕೆ, ಇಲ್ಲಿ ಸಾಫ್ಟ್ ಮಾಡಕ್ಕೆ ಆಗಲ್ಲ ಆನ್ ಹೀಟಿಂಗ್. ಓಕೆ, ಬೈ ಹೀಟಿಂಗ್ ಹೀಟ್ ಮಾಡಿದ್ರೆ ನಾವಿಲ್ಲಿ ಈ ಥರ್ಮೋಪ್ಲಾಸ್ಟಿಕ್ಸ್ ಅನ್ನೋದು ಸಾಫ್ಟ್ ಆಗಲ್ಲ. ಓಕೆ, ದಸ್ ಇಟ್ ಕೆನಾಟ್ ಬಿ reshaped once by heating. ಒಂದ್ಸರಿ ಇದನ್ನ ನಾವು ಮೌಲ್ಡ್ ಮಾಡಿದ್ಮೇಲೆ ಒಂದು ಶೇಪ್ಗೆ ತಗೊಂಡ್ಬಂದ್ಮೇಲೆ ಮತ್ತೆ ಇನ್ನ ಒಂದ್ಸರಿ ಈ ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ಸ್ ಅನ್ನೋದನ್ನ ನಾವು ಬೆಂಡ್ ಮಾಡೋಕ್ಕಾಗ್ಲಿ ಸಾಫ್ಟನ್ ಮಾಡೋಕೆ ಆಗ್ಲಿ ಆಗಲ್ಲ. ಓಕೆನಾ? ದೀಸ್ ಆರ್ ದ ಡಿಫ್ರೆನ್ಸಸ್ ಫಾರ್ ಥರ್ಮೋಪ್ಲಾಸ್ಟಿಕ್ಸ್ ಅಂಡ್ ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ಸ್ ಅಂತ. ಓಕೆ, ಥರ್ಮೋಪ್ಲಾಸ್ಟಿಕ್ ನ ನಾವು ಈಸಿಯಾಗಿ ಬೆಂಡ್ ಮಾಡ್ಬೋದು, ಬಟ್ ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ ನ ನಾವು ಕೆನಾಟ್. ಓಕೆ, ನಾವು ಬೆಂಡ್ ಮಾಡೋಕೆ ಆಗಲ್ಲ. ಓಕೆ, ಅಕಸ್ಮಾತ್ ನಾವು ತುಂಬಾ ಫೋರ್ಸ್ ಆಗಿ ನಾವು ಬೆಂಡ್ ಮಾಡಿದ್ರು ಅದು ಬ್ರೇಕ್ ಆಗುತ್ತೆ. ಓಕೆನಾ? ಅಂಡ್ ದೀಸ್ ಆರ್ ಓಕೆ, ದಿಸ್ ಕ್ಯಾನ್ ಬಿ ಸಾಫ್ಟನ್ ಈಸಿಲಿ. ಸಾಫ್ಟನ್ ನಾವು ಮಾಡ್ಬೋದು ಬೈ ಹೀಟಿಂಗ್ ನ ಅಪ್ಲೈ ಮಾಡಿ, ಹೀಟ್ ನ ಅಪ್ಲೈ ಮಾಡಿ ನಾವು ಇದನ್ನ ಸಾಫ್ಟ್ ಮಾಡ್ಬೋದು. ಮತ್ತೆ ರೀಶೇಪ್ಗೂ ಅನ್ನೋದು ಸಹ ನಾವು ಮಾಡ್ಬೋದು, ರೀಶೇಪ್ ಅನ್ನೋದು ಸಹ ನಾವಿಲ್ಲಿ ಮಾಡ್ಬೋದು. ಬಟ್ ಇಲ್ಲಿ ವಿ ಕ್ಯಾನಾಟ್ ಓಕೆ ಸಾಫ್ಟನ್ ಬೈ ಹೀಟಿಂಗ್. ಇಲ್ಲಿ ನಾವು ಸಾಫ್ಟನ್ ಮಾಡೋಕ್ಕೆ ಆಗಲ್ಲ ಬೈ ಹೀಟ್ನ ಅಪ್ಲೈ ಮಾಡಿ. ಆ್ಯಂಡ್ ಕೆನಾಟ್ ದಿಸ್ ಓಕೆ ಕೆನಾಟ್ ಬಿ ರೀಶೇಪ್ಡ್. ರೀಶೇಪ್ ಮಾಡೋಕ್ಕೂ ಸಹ ಆಗಲ್ಲ ಒಂದ್ಸರಿ ನಾವು ಮೋಲ್ಡ್ ಮಾಡಿದ್ಮೇಲೆ. ಓಕೆ, ಆ್ಯಂಡ್ ಕ್ವಶನ್ ನಂಬರ್ 7, ನೆಕ್ಸ್ಟ್ ಕ್ವಶನ್ ಇಸ್ next question number is 7. So explain why the following are made of thermosetting plastics. Setting plastics. Okay, first one A is saucepan handles. Okay, and B1 is electric plugs. Electric plugs na ಅಥವಾ switches or plug board. ಯಾಕೆ ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ಸ್ ನ ಇಲ್ಲಿ ಯೂಸ್ ಮಾಡ್ತಾರೆ ಅಂತ. ಓಕೆ, ಸೊ ಆನ್ಸರ್ಸ್ ಫಸ್ಟ್ ಒನ್ಗೆ ಓಕೆ, ಸಾಸ್ ಪ್ಯಾನ್ಸ್ಗೆ ಯಾವ ರೀತಿ ಅಂತ. ಸೊ ದೀಸ್ ಆರ್ ಸಾಸ್ ಪ್ಯಾನ್ಸ್. ಫಸ್ಟ್ ಒನ್ಗೆ these are made of
ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ಸ್ ಅಂತ ನಾವು ಬರಿಬೇಕು. ಪ್ಲಾಸ್ಟಿಕ್ಸ್ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ದೀಸ್ ಪಾರ್ಟಿಕಲ್ಸ್ ಆರ್ plastics, sorry, particles alla plastics do not get softened on heating. ಹೀಟ್ ಆದಾಗ ನಮಗೆ ಸಾಫ್ಟ್ ಅನ್ನೋದು ಆಗಲ್ಲ ಅಲ್ವಾ. ನಾನು ಡಿಫ್ರೆನ್ಸಸ್ ನಲ್ಲಿ ನಿಮ್ಗೆ ಬರ್ತಿದ್ದೆ ಅಲ್ವಾ. ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ಸ್ ಅನ್ನೋದು ಸಾಫ್ಟ್ ಆಗಲ್ಲ ಆನ್ ಹೀಟಿಂಗ್. ಓಕೆ, ಆಲ್ಸೋ these plastics are thermosetting plastics, okay, such as bakelite or poor conductor of heat. Poor ಹೀಟ್ ನ ಇವು ಕಂಡಕ್ಟ್ ಮಾಡಲ್ಲ ಅಂತ. ಓಕೆನಾ, ಹೀಟ್ ಅನ್ನೋದನ್ನ ಇವು ಕಂಡಕ್ಟ್ ಮಾಡಲ್ಲ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ ಇದು ಎಲೆಕ್ಟ್ರಿಕ್ ಪ್ಲಗ್ಸ್ ಮತ್ತೆ ಸ್ವಿಚಸ್ ಆಗಲಿ ಎಲೆಕ್ಟ್ರಿಕ್ ಬೋರ್ಡ್ಸ್ ಆಗಲಿ. ಓಕೆ, B1 ಇಸ್ thermosetting plastics such as bakelite. Okay, bakelite are poor conductors. Okay, poor heat and electricity. Heat and electricity. Therefore, okay, so adrinda therefore they are used for making, okay, electric plugs, switches and plug boards. Okay, electric plugs, switches and plug board. ಓಕೆನಾ, ಪ್ಲಗ್ ಬೋರ್ಡ್ಸ್ ನ ಯೂಸ್ ಮಾಡೋಕ್ಕೆ. ಓಕೆ, ಮೇಕಿಂಗ್ ಅಲ್ಲಿ ನಾವು ಈ ಥರ್ಮೋಪ್ಲಾಸ್ಟಿಕ್ಸ್ ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಸಚ್ ಆಸ್ ಬೇಕ್ಲೈಟ್ ಅನ್ನೋದು ನಾವು, ಓಕೆ, ಇಟ್ ಈಸ್ ಆಲ್ಸೋ ಎ ಒನ್, ಓಕೆ, ಥರ್ಮೋಪ್ಲಾಸ್ಟಿಕ್. ಓಕೆ, ಆ ಬೇಕ್ಲೈಟ್ ಅನ್ನೋದು ಪೂರ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಓಕೆ, ಇದು ಕಂಡಕ್ಟ್ ಮಾಡಲ್ಲ ಎಲೆಕ್ಟ್ರಿಸಿಟಿನ ಮತ್ತೆ ಹೀಟ್ ಅನ್ನೋದನ್ನ. ಈ ಥರ್ಮೋಪ್ಲಾಸ್ಟಿಕ್ ಸಚ್ ಆಸ್ ಬೇಕ್ಲೈಟ್ ಅನ್ನೋದು ಇಲ್ಲಿ ಕಂಡಕ್ಟ್ ಮಾಡಲ್ಲ. ಸೊ ಅದಕ್ಕೋಸ್ಕರನೇ ನಾವು ಈ ಮೇಕಿಂಗ್ ಆಫ್ ಎಲೆಕ್ಟ್ರಿಕ್ ಪ್ಲಗ್ಸ್, ಸ್ವಿಚಸ್ ಅಂಡ್ ಪ್ಲಗ್ ಬೋರ್ಡ್ಸ್ ನ ಮೇಕಿಂಗ್ ಅಲ್ಲಿ ನಾವು ಈ ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ಸ್ ನ ಯೂಸ್ ಮಾಡ್ತೀವಿ. ಓಕೆ, ಅಂಡ್ ಈ ಪ್ಲಾಸ್ಟಿಕ್ ನ ಈ ಸಾಸ್ ಪ್ಯಾನ್ಸ್ ಅಲ್ಲಿ ಸಹ, ಓಕೆ, ಯಾವ ರೀತಿ ಹ್ಯಾಂಡಲ್ಸ್ ಅಲ್ಲಿ ನಾವು ಸಾಸ್ ಪ್ಯಾನ್ಸ್ ಹ್ಯಾಂಡಲ್ಸ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ ಅಂದ್ರೆ ದೀಸ್ ಆರ್ ಮೇಡ್ ಆಫ್ ಥರ್ಮೋಪ್ಲಾಸ್ಟಿಕ್ಸ್ ಇಂದ ಮಾಡಿರ್ತಾರೆ. ಬಿಕಾಸ್ ಯಾಕೆ ಅಂದ್ರೆ ಈ ಥರ್ಮೋಪ್ಲಾಸ್ಟಿಕ್ಸ್ ಅನ್ನೋದು ಡು ನಾಟ್ ಸಾಫ್ಟನ್. ಓಕೆ, ಸಾಫ್ಟ್ ಆಗಲ್ಲ ಆನ್ ಹೀಟಿಂಗ್. ಓಕೆ, ಸಾಫ್ಟ್ ಆಗಲ್ಲ, ನಾವು ಹೀಟ್ ನ ಅಪ್ಲೈ ಮಾಡಿದ್ರೆ ಅಲ್ಲಿ ಸಾಫ್ಟ್ ಅನ್ನೋದು ಆಗಲ್ಲ ಅಂತ. ಓಕೆ, ಆಲ್ಸೋ ದೀಸ್ ಪ್ಲಾಸ್ಟಿಕ್ ಸಚ್ ಆಸ್ ಬೇಕ್ಲೈಟ್ ಅನ್ನೋದು ಸಹ ಇಲ್ಲಿ ಪೂರ್ ಕಂಡಕ್ಟರ್ ಆಫ್ ಹೀಟ್. ಹೀಟ್ ಅನ್ನೋದು ನಮಗೆ ಇದು ಕಂಡಕ್ಟ್ ಮಾಡಲ್ಲ. ಓಕೆ, ಬೇಕ್ಲೈಟ್ ಅನ್ನೋದು ನಮಗೆ ಪೂರ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಓಕೆನಾ, ಅಂಡ್ ನೆಕ್ಸ್ಟ್ ಕ್ವಶನ್ ಇಸ್ 8. ಕ್ವಶನ್ ನಂಬರ್ 8.
8. Question number is 8. Okay. So, illi categorize materials of the following products, okay, into, okay, can be recycled, okay, and cannot be recycled, okay, ರೀಸೈಕಲ್ ಮಾಡೋಕೆ ಆಗೋವು ಆ್ಯಂಡ್ ರೀಸೈಕಲ್ ಮಾಡೋಕೆ ಆಗದೆ ಇರೋವು. ಈ ಕೆಳಗಡೆ ಕೊಟ್ಟಿರೋ ಪ್ರಾಡಕ್ಟ್ಸ್ ಅಲ್ಲಿ ನೀವು ಲಿಸ್ಟ್ ಮಾಡಿ ಯಾವ್ಯಾವ ಪ್ರಾಡಕ್ಟ್ಸ್ನ ರೀಸೈಕ್ಲಿಂಗ್ ಮಾಡ್ಬೋದು ಆ್ಯಂಡ್ ಯಾವ್ಯಾವ ಪ್ರಾಡಕ್ಟ್ಸ್ನ ರೀಸೈಕ್ಲಿಂಗ್ ಮಾಡೋಕೆ ಆಗಲ್ಲ ಅಂತ. ಓಕೆ, ಪ್ರಾಡಕ್ಟ್ಸ್ ಯಾವ್ಯಾವ ಕೊಟ್ಟಿದ್ದಾರೆ ಅಂದರೆ ಟೆಲಿಫೋನ್ ಇನ್ಸ್ಟ್ರೂಮೆಂಟ್ಸ್, plastic toys, cooker handles, carry bags, okay, ball point pens, electric bowls, ಓಕೆ, ಅಥವಾ ಪ್ಲಾಸ್ಟಿಕ್ ಬೌಲ್ಸ್ ಅಂತ ಹೇಳ್ಬೋದು. ಪ್ಲಾಸ್ಟಿಕ್ ಬೌಲ್ಸ್, ಎಲೆಕ್ಟ್ರಿಕ್ ಬೌಲ್ಸ್ ಅಂತ ಎಲ್ಲೂ ಇರಲ್ಲ, ಸಾರಿ. ಪ್ಲಾಸ್ಟಿಕ್ ಕವರಿಂಗ್ ಆನ್ ಎಲೆಕ್ಟ್ರಿಕ್ ವೈರ್ಸ್, ಓಕೆ. Wires, plastic chair, okay, and electric switches, electrical switches. ಸೊ ಈ ಕೆಳಗಡೆ ಕೊಟ್ಟಿರೋ ಈ ಐಟಮ್ಸ್ನ, ಓಕೆ, ಈ ಪ್ರಾಡಕ್ಟ್ಸ್ನ ನೀವು ಯಾವ್ಯಾವ ರೀಸೈಕಲ್ ಮಾಡೋಕ್ಕೆ ಆಗುತ್ತೋ ಯಾವ್ಯಾವ ರೀಸೈಕಲ್ ಮಾಡೋಕ್ಕೆ ಆಗಲ್ವೋ ಅನ್ನೋದನ್ನು ನೀವು ಲಿಸ್ಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಕೆನಾಟ್ ಬಿ ರೀಸೈಕಲ್ಡ್, ಓಕೆ, ಈ ಕಾಲಮ್ ಅಂದ್ಕೊಂಡ್ರೆ ಇಲ್ಲಿ ಕ್ಯಾನ್ ಬಿ ರೀಸೈಕಲ್ ಯಾವ್ಯಾವ ಮಾಡ್ಬೋದು ಅಂತ. ಓಕೆ, ಫಸ್ಟ್ ಇಲ್ಲಿ ಟೆಲಿಫೋನ್ ಇನ್ಸ್ಟ್ರೂಮೆಂಟ್, okay, cooker handles, electrical switches, okay, electrical switches, okay, and thermo ಇಲ್ಲಿ ನಾವು ಯೂಸ್ ಮಾಡ್ತಿರೋದು ಯಾವುವು ಅಂದರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ನ, ಓಕೆನಾ. ಈ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ನ ನಾವು ಬೆಂಡ್ ಮಾಡೋಕ್ಕೆ ಆಗಲ್ಲ, ಅದೇ ರೀತಿ ರೀಸೈಕಲ್ ಸಹ ಮಾಡೋಕ್ಕೆ ಆಗಲ್ಲ, ಮತ್ತೆ ಅಂದರೆ ಹೀಟ್ ಅಪ್ಲೈ ಮಾಡಿ ನಾವು ಮತ್ತೆ ಅದನ್ನು ಸಾಫ್ಟನ್ ಮಾಡೋಕ್ಕೆ ಆಗಲ್ಲ ಅಂತ. ಓಕೆ, ಆ್ಯಂಡ್ ಇಲ್ಲಿ ನಾವು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ನ ಯೂಸ್ ಮಾಡ್ತಿದ್ದೀವಿ. ಓಕೆ, ಪ್ಲಾಸ್ಟಿಕ್ ಟಾಯ್ಸ್, plastic chairs, carry bags, plastic covering on wires, okay, on electrical wires, and ball point pens na
and plastic bowl. ಸೊ ಇವೆಲ್ಲನೂ ಥರ್ಮೋಪ್ಲಾಸ್ಟಿಕ್ಸ್ ಅಂಡ್ ದೀಸ್ ಆರ್ ದ ಥರ್ಮೋಸೇಟಿಂಗ್ ಪ್ಲಾಸ್ಟಿಕ್ಸ್. ಯಾವ್ಯಾವ್ದನ್ನ ರೀಸೈಕಲ್ ಮಾಡ್ಬೋದೋ ನಾವು ಅವೆಲ್ಲ ಥರ್ಮೋಪ್ಲಾಸ್ಟಿಕ್ಸು, ಯಾವ್ಯಾವ ನಾವು ರೀಸೈಕಲ್ ಮಾಡೋಕ್ಕಾಗಲ್ವೋ ಅವೆಲ್ಲ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್. ಓಕೆ, ಸೊ ಇಲ್ಲಿ ಟೆಲಿಫೋನ್ ಇನ್ಸ್ಟ್ರೂಮೆಂಟ್ಸ್ನ ನಾವು ರೀಸೈಕಲ್ ಮಾಡೋಕ್ಕೆ ಆಗಲ್ಲ. ಓಕೆ, ಕುಕ್ಕರ್ ಹ್ಯಾಂಡಲ್ಸ್ನ ಸಹ ಆ್ಯಂಡ್ ಎಲೆಕ್ಟ್ರಿಕಲ್ ಸ್ವಿಚಸ್ ಎಲ್ಲ ನಾವು ರೀಸೈಕಲ್ ಮಾಡೋಕ್ಕೆ ಆಗದೆ ಇರೋ ಕಡೆ ಹಾಕಬೇಕು. ಓಕೆ, ಆ್ಯಂಡ್ ರೀಸೈಕಲ್ ಮಾಡೋಕ್ಕೆ ಆಗೋ ಯಾವ್ಯಾವು ಅಂದರೆ ಪ್ಲಾಸ್ಟಿಕ್ ಟಾಯ್ಸ್. ಓಕೆ, ಪ್ಲಾಸ್ಟಿಕ್ ಟಾಯ್ಸು, ಪ್ಲಾಸ್ಟಿಕ್ ಚೇರ್. ಓಕೆನಾ, ಪ್ಲಾಸ್ಟಿಕ್ ಚೇರ್ಸ್ ಆ್ಯಂಡ್ ಕ್ಯಾರಿ ಬ್ಯಾಗ್ಸ್ ಇದಾವೆ ಅಲ್ವಾ. ಸೊ ಕ್ಯಾರಿ ಬ್ಯಾಗ್ಸ್ ಆ್ಯಂಡ್ ಪ್ಲಾಸ್ಟಿಕ್ ಕವರಿಂಗ್ ಇದೆ ಅಲ್ವಾ, ಪ್ಲಾಸ್ಟಿಕ್ ಕವರಿಂಗ್ ಆನ್ ಎಲೆಕ್ಟ್ರಿಕಲ್ ವಯರ್ಸ್. ಅದು ಬಾಲ್ ಪಾಯಿಂಟ್, ಇದು ಬಾಲ್ ಪಾಯಿಂಟ್ ಪೆನ್ ಇದೆ ಅಲ್ವಾ. ಸೊ ಅದು ಸಹ ನಾವು ಏನು ಈ ರೀಸೈಕಲ್ಡ್ ಆಗೋ ಅಲ್ಲಿ ನಾವು ಹಾಕ್ಬೋದು. ಓಕೆ, ಆ್ಯಂಡ್ ಪ್ಲಾಸ್ಟಿಕ್ ಬೌಲ್ಸ್ ಸಹ. ಓಕೆ, ಪ್ಲಾಸ್ಟಿಕ್ ಬೌಲ್ಸ್ನ ಸಹ ನಾವು ಇಲ್ಲಿ ಓಕೆ ರೀಸೈಕಲ್ ಆಗೋ ಕಡೆ ನಾವು ಪ್ಲೇಸ್ ಮಾಡಬೇಕು. ಓಕೆ, ಯಾಕೆ ಅಂದರೆ ಅವೆಲ್ಲ ರೀಸೈಕಲ್ ಆಗುತ್ತೆ, ಬಟ್ ಇವು ರೀಸೈಕಲ್ ಹಾಕೋಕ್ಕೆ ಆಗಲ್ಲ. ಓಕೆ.